ಟಯರ್ಡ್ ಆಗೋಯ್ತು. ನಾನಂತೂ ಗಿವ್ ಅಪ್ ಮಾಡೋ ಮಗಳೇ ಅಲ್ಲ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತು. ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು. ಏನು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ, ಗಾಡಿ ಓಡ್ತಿರುತ್ತಲ್ಲ, ಶೇಕ್ ಆಗಿ ಬೋಲ್ಟ್ ಏನಾದ್ರು ಲೂಸ್ ಆಗಿರುತ್ತಂತಿದ್ದು. ಇದು 2 ವೈರಲ್ಲಿ ಈ ಮೇಲ್ಗಡೆ ಹಾಕಿರೋದ್ರಲ್ಲಿ. ಇಲ್ಲ ಅಂದರೆ ಒಳಗಡೆ ಒಂದು ಇಂಜಿನ್ದು ಕ್ಯಾಪ್ ಥರ ಬರುತ್ತೆ, ಚಿಕ್ಕದು ಸಣ್ಣದು, ಆಯಿತಾ, ಅದು ಡ್ಯಾಮೇಜ್ ಆಗಿರುತ್ತಂತೆ, ಇಲ್ಲ ಬೆಂಡ್ ಆಗಿರುತ್ತಂತೆ. ಅದರಿಂದ ಆ ಥರ ಆಗ್ತಾ ಇರುತ್ತಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಆಗಿರಲ್ಲ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಏನು ಭಯ ಪಡ್ಕೊಳ್ಳೋದೇನಿಲ್ಲ, ರೆಡಿ ಆಗುತ್ತೆ ಅದು. ಸದ್ಯ ಹೆಂಗೋ ಹೈವೇಲಿ ಏನಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ ಗೈಸ್. ಬಿಚ್ತಾರೆ ಇದನ್ನು ಬಿಚ್ಚಿಬಿಟ್ಟು ಚೆಕ್ ಮಾಡ್ತಾರೆ. ಪಾಪ ಎಷ್ಟಿಷ್ಟ ಆಸೆ ಇಟ್ಕೊಂಡು ಹೊರಟಿದ್ವಿ, ಹಿಂಗಾಯ್ತು. ಬಟ್ ಏನು ಪ್ರಾಬ್ಲಮ್ ಇಲ್ಲ. ಸರ್ವಿಸ್ ಮಾಡಿಸಿದಾಗ ಇದೆಲ್ಲ ಕಾಮನ್ ಅಂತೆ. ಬಟ್ ನಾವು ಸರ್ವಿಸ್ ಮಾಡಿಸೋದೇ ಗಾಡಿ ಚೆನ್ನಾಗಿದೆ ಅಂತ. ಬಟ್ ಸರ್ವಿಸ್ ಮಾಡಿಸಾದ್ಮೇಲೆ ಈ ಪ್ರಾಬ್ಲಮ್. ಇದು ಸೆಕೆಂಡ್ ಟೈಮ್ ಆಗಿರೋದು. ಇವಾಗ ಟೆಸ್ಟ್ ಡ್ರೈವ್ ಹೋಗಿದ್ದಾರೆ. ಸೊ ನೋಡಬೇಕು ಹೆಂಗಾಗುತ್ತೆ ಏನು ಅಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ರೆಡಿ ಮಾಡಿದ್ರು, ಒಂದು 5 ನಿಮಿಷಕ್ಕೆಲ್ಲ ಮಾಡಾಕಿದ್ರು. ಬಟ್ ನೋಡೋಣ ಸರಿಯಾಗಿ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಇಲ್ವೋ ಅಂತ. ಒಂಥರ ಮೂಡ್ ಆಫ್ ಆಗ್ಬಿಡುತ್ತೆ ಗೈಸ್. ಹೋಗ್ಬೇಕಾದ್ರೆ ಎಲ್ಲ ಸಡನ್ ಪ್ಲಾನ್ ಮಾಡ್ಕೊಂಡಿದ್ದು. ಬಟ್ ಸಡನ್ ಪ್ಲಾನು ಬರ್ತಾ ಇದಾರೆ ನೋಡಿ. ಅಲ್ಲಿ ಎಲ್ಲ ರೆಡಿ ಆಯ್ತು. ಫೋನ್ ಪೇ ಇದೆಯಾ? ಇದು ಕೊಡಪ್ಪ ನಿನ್ ಫೋನ್. ಮೈಕ್ ಎಲ್ಲ ರೆಡಿ ಆಯ್ತು ಫೈನಲಿ. ಅರ್ಥ ಆಯ್ತು ಅನ್ಸುತ್ತೆ. ಶಾಕ್ ಆಗ್ಬಿಡ್ತು ಏನಾಗಿರುತ್ತೋ ಅಂತ. ಸದ್ಯ ಏನೂ ಆಗಿರ್ಲಿಲ್ಲ. ಇದೊಂದು ಸ್ಕ್ರೂ ಒಂದು ಲೂಸ್ ಆಗಿತ್ತು ಕೆಳಗಡೆ. ಪಾಪ ಇಲ್ಲೇ ಫಿಟ್ ಮಾಡಿಸ್ಕೊಂಡು ಚೆನ್ನಾಗಿ ಮಾಡ್ಕೊಟ್ರು. ಪಾಪ 2 ನಿಮಿಷಕ್ಕೆ ಮಾಡ್ಕೊಟ್ಬಿಟ್ರು ನೀಟಾಗಿ. ಏನು ಆಗಿಲ್ಲ. ಮತ್ತೆ ಕಂಟಿನ್ಯೂ ಮಾಡೋಣ. ಫುಲ್ ಇವಳಂತೂ ಫುಲ್ ಗಾಬರಿ ಆಗ್ಬಿಟ್ಟಿದ್ವಿ. ಏನಾಗುತ್ತೋ ಯಾವನ್ರಿ ಹೇಳೋ ನೀ ಸ್ಟೋರಿನ, ಈ ಕಾಗಕ್ಕ ಗುಬ್ಬಕ್ಕನ್ ಕತೆನ? ಏನೈತಿದ್ದಮ್ಮ ಅಂತೆ. ನಿನ್ ಫೋನ್ ಕೊಡಿ. ಥ್ಯಾಂಕ್ಸ್ ಹೇಳ್ಬಿಡಮ್ಮ. ಹಂಗೆ ಒಂದು ಹೇಳ್ತೀನಿ ಸರ್. ಇದು ಇದೇ ಹೈವೇ. ಸದ್ಯ ಹೆಂಗು ಇಲ್ಲೇ ನೋಡ್ಕೊಬಿಟ್ಟ ಗೊತ್ತಾಗ್ಬಿಡ್ತು. ಇಲ್ಲ ಅಂದಿದ್ರೆ ಕತೆ ಇವತ್ತು ಗೋವಿಂದ ಎಲ್ಲ ಫುಲ್ ಲೀಗ್ ಆಗ್ಬಿಟ್ಟಿರೋದು. ಮಾಡ್ಬಿಡ್ಬಾ ನನಗೆ ಇದ್ದಿಟ್ಟು ಹೇಳ್ದೆ. ಇಲ್ಲ ಇಂಜಿನ್ ಆಯಿಲ್ ನೋಡು ಎಷ್ಟೈತೆ ಕರೆಕ್ಟ್ ಆಗಿ. ಇವಾಗ ಏನಿಲ್ಲ, ಲೀಕ್ ಆಗ್ತಾ ಇಲ್ಲ. ಅಲ್ಲ ಇಂಜಿನ್ ಆಯಿಲ್ ನೋಡವ, ಇಲ್ಲಿ ಕೆಳಗಡೆ ಜಾಗ ಇದೆ ನೋಡಿ. ಇಲ್ಲಿ ಖಾಲಿ ಅದ್ರಲ್ಲಿ ತುಂಬಿದ್ಯಾ ಆಯಿಲು? ನಂಗೆ ಗೊತ್ತಾಗ್ತಿಲ್ಲ. ಗ್ಲಾಸ್ ತರ ಐತ್ ನೋಡು ಅಲ್ಲಿ ಕೆಳಗಡೆ. ಗ್ಲಾಸ್ ತರ? ಹಾ ಎಲ್ಲೈತಿ? ಇಲ್ಲಿ ಕಾಣಿಸ್ತಾನೆ ಇಲ್ಲ. ಇಲ್ಲಿ ಕೆಳಗಡೆ ಐತಲ್ವಾ ಇಂಜಿನ್ ಆಯಿಲ್ ನೋಡೋದು. ಅವ್ರನ್ನ ನನಗಿಲ್ಲಿ ಹಿಂಗ ಖಾಲಿ ಮಾಡ್ಬಿಡ್ಕೊಡೋದು ಇಷ್ಟ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನೀನ್ ಕುಡಿಯಲ್ಲ ಅಂದೆ. ನೀನ್ ಅರ್ಧ ಕುಡಿದ್ರೆ ನಾನು ಅರ್ಧ ಕುಡಿತೀನಿ ಅಂದಿದ್ದು. ಅರ್ಧ ಕೊಟ್ಟಿದ್ದೀನಲ್ಲ ಈಗ. ಸದ್ಯಕ್ಕೆ ಲೀಕ್ ಆಯ್ತಲ್ಲ ಅಲ್ಬೇಕಂತ ಇವಾಗ. ಮತ್ತು ಕುಡಿಯೇ. ಇವತ್ತೆಲ್ಲ ಬರೀ ಎಡ್ವಟ್ಟೆ. ನಾನು ಲೆಫ್ಟಲ್ಲಿ ಇದ್ದ ರೈಟಲ್ಲಿ ಇದ್ದೆ ಇವತ್ತು. ಹೋಗ್ಬೇಕಾದ್ರೆ ಮೂಡ್ ಆಫ್. ಬಸ್ ಒಳಗಿಂದ ಹುಡುಗಿ ಬಾಯ್ ಮಾಡ್ತೈತೆ. ಹೌದು, ಐವೇಲಿ ಫ್ಯಾನ್ಸಿ ಇಟ್ಟಿದ್ದೀನಿ ನಾನು. ಈ ತುಂಬಿಸ್ಕೊಳ್ಳೋದು ಇಲ್ಲಿಡಲ್ಲ ಮುಂದೆ.
ಈ ಥರ ಆಗೋಯ್ತು. ಫುಲ್ಲು ಇವಾಗ ಬರ್ದಿರಿ ಊಟ ಮಾಡ್ತಾಯಿದ್ವಿ. ಹೊಟ್ಟೆ ಹಸ್ಬಿಟ್ಟಿದ್ದು ನನಗಂತೂ. ಅದಕ್ಕೆ ನಾನು ಬಂದ್ಬಿಟ್ಟು ಮುದ್ದೆ ಮತ್ತು ಮಟನ್ ತೊಗೊಂಡಿದ್ದೀನಿ. ಇವಳು ಕುಷ್ಕ ಹಾಕೊಂಡೋಳೆ ಅಥವಾ ಕುಷ್ಕ ತೊಗೊಂಡಿದ್ದಾಳೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಕುಷ್ಕ ಹಾಕೊಂಡಿಲ್ಲ, ಕುಷ್ಕ ತೊಗೊಂಡಿದ್ದಲ್ಲ. ಕುಷ್ಕ ಹೋಗೋದು. ನಾನು ಮುದ್ದೆ ಮತ್ತು ಮಟನ್ ತೊಗೊಂಡಿದ್ದೀನಿ. ಎರಡು ತಿನ್ಕೊಂಡು ಹೊರಡೋಣ ಫುಲ್ಲು. ನೀನು ಬರ್ಬೇಕಾ ಗುಂಡಮ್ಮ? ಒಂದು ಚಿಕ್ಕ ಗ್ಯಾರೇಜಲ್ಲಿ ಸರಿ ಮಾಡಿದರು, ಬಟ್ ಆದರೂ ಮತ್ತೆ ಆಯಿಲ್ ಲೀಕ್ ಆಗ್ತಾ ಇತ್ತು. ಹಾಗಾಗಿ ನಾವು ಹೊರಟಿ ಚಿಕ್ಕಮಂಗ್ಳೂರಿಗೆ ಅಲ್ವಾ. ಆನ್ ದಿ ವೇ ಹಾಸನಲ್ಲೇ ಜಾವಾದು ಶೋರೂಮ್ ಇತ್ತು, ಅಲ್ಲಿ ಕೂಡ ಸರ್ವಿಸ್ ಇತ್ತು. ಸೊ ಅವ್ರು ಲೊಕೇಶನ್ ಕಳಿಸಿದ್ರು. ಲೊಕೇಶನ್ ನೋಡಿದಾಗ 40 ಮಿನಿಟ್ಸ್ ಇತ್ತು. ಹೌ ಬೇಗ ರೀಚ್ ಆಗಬೇಕಾಗಿತ್ತು 6:30 ಅಷ್ಟರಲ್ಲಿ. ಕೊನೆಗೂ ರೀಚ್ ಆದ್ವಿ. ಸೊ ಫೈನಲಿ ಇಲ್ಲಿ ಹಾಸನಿಗೆ ಬಂದ್ವಿ. SD ಇಲ್ಲಿ ಇವಾಗ ಪಾಪ ಅವರು ಯಾರೂ ಮೆಕ್ಯಾನಿಕ್ ಇಲ್ಲ. ಪಾಪ ಒಬ್ಬರು ಇಲ್ಲಿ ಅವರು ರೆಡಿ ಮಾಡ್ತಾಯಿದ್ದಾರೆ. ಪಾಪ ಮಾಡ್ತಾಯಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು. ನಾನಂತೂ ಗಿವ್ ಅಪ್ ಮಾಡೋ ಮಗಳೇ ಅಲ್ಲ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತು. ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗಿತ್ತು. ಬಟ್ ಬೆಂಗಳೂರು SD ಸರ್ವಿಸ್ ಅವ್ರಿಗೆ ಕಾಲ್ ಮಾಡಿ ನಾವು ಸರ್ವಿಸ್ ಮಾಡಿಸಿದ ರೀಸನ್ ಏನು, ನಾವು ಸೇಫ್ಟಿಯಾಗಿ ಹೋಗಿ ಬರಬೇಕು ಎಲ್ಲಾದರೂ ಟ್ರಿಪ್ ಅಂತ ಹೋದಾಗ. ಬಟ್ ಈ ಥರ ಆಗಿದೆ, ಮಧ್ಯ ರೋಡಲ್ಲಿ ನಿಂತಿದ್ದೀವಿ ನಾವು ಅಂತ ಹೇಳಿದಾಗ ಈ ವಾಸ್ ಲೈಕ್, ಹೆಂಗಿದ್ರೆ ನೀವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀರಾ, ಹಾಸನ ರೆಡಿ ಮಾಡಿಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಸೊ 6:30ಗೆ ಬನ್ನಿ ಅಂತ ಹೇಳಿದ್ರು. ನಾವು 6:25ಗೆ ರೀಚ್ ಆದ್ವಿ. ಬಂದು ಇವಾಗ ಪಾಪ ಮೆಕ್ಯಾನಿಕ್ ಯಾರೂ ಇಲ್ಲ ಅಂತೆ. ಪಾಪ ಅವರೇ ಮೇನ್ ಅಂತ ಇಲ್ಲಿ. ಈ ನೋನ್ಸ್ ವೆರಿ ವೆಲ್ ಏನೆಲ್ಲ ಮಾಡಬೇಕು ಅಂತ, ಅದಕ್ಕೋಸ್ಕರ ಪಾಪ ಮಾಡ್ತಾ ಇದ್ದಾರೆ. ಸಿನ್ಸ್ ನಾವು ಆಲ್ರೆಡಿ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀವಿ ಅಂತ ಅಂದಿದ್ದಕ್ಕೋಸ್ಕರ ಪಾಪ ಎಲ್ಲ ಅವರೇ ರೆಡಿ ಮಾಡಿಕೊಡ್ತಾರೆ. ರೂಮ್ಸ್, ಆ್ಯಕ್ಟಿವಿಟೀಸ್, ಎವ್ರಿಥಿಂಗ್ ಬುಕ್ ಆಗಿಬಿಟ್ಟಿದೆ ಅಂತ ಹೇಳಿದೆ. ಹಾಗಾಗಿ ಅವರೇ ಪಾಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫೈನಲಿ ಹೆಂಗೋ ರಿಪೇರಿ ಹೋಗ್ತಿದೆ. ಎಲ್ಲ ಫುಲ್ಲು ಲೀಕ್ ಆಗಿಬಿಡ್ತು ಇಲ್ಲೆಲ್ಲ. ಈಗಲೂ ಲೀಕ್ ಆಗಿದೆ ಇಲ್ಲಿ. ಕತ್ಲೆ ಆಗ್ತಿದೆ ಅಲ್ಲೇ. ಸೊ ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡು ಹೇಗೋ ನಾವು ಹೊರಟ್ವಿ. ಆದರೆ ಪ್ರಾಬ್ಲಮ್ ಮತ್ತೆ ಸ್ಟಾರ್ಟ್ ಆಯಿತು. ಹೇರ್ ಕಡಿಮೆ ಆಗಿಬಿಟ್ಟಿತ್ತು ಟಯರ್ದು. ಅದು ಫಿಲ್ ಮಾಡ್ತಾರೆ ಗೊತ್ತಾ ಹೇರು, ಅದಿತ್ತು. ಬಟ್ ನಾವು ಗೊತ್ತಲ್ಲ, ಏನಾದರೂ ಒಂದು ಪ್ರಾಡಕ್ಟ್ ಮಿಸ್ ಮಾಡಲಿಲ್ಲ ಅಂದರೆ ಸಮಾಧಾನ ಇರಲ್ಲ. ಹಾಗಾಗಿ ಅದನ್ನು ಮಾಡ್ತಾ ಬಂದುಬಿಟ್ಟಿದ್ವಿ. ಮತ್ತು ಹೇರ್ ಫಿಲ್ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 7 ಕತ್ಲೆ ಆಗೋಗಿತ್ತು. ನಾವು ಚೆಕ್-ಇನ್ ಆಗಬೇಕಾಗಿತ್ತು 2:30 ಆಗೆ. ಬಟ್ ಈ ಪ್ರಾಬ್ಲಮ್ ಎಲ್ಲ ಇಶ್ಯೂ ಆಗಿತ್ತು. ಪ್ರಾಬ್ಲಮ್ ಅಂದರೆ ಏನು ದೊಡ್ಡದಲ್ಲ, ಆಯಿಲ್ ಲೀಕ್ ಆಗ್ತಾಯಿತ್ತು. ಸರ್ವಿಸ್ ರೀಸೆಂಟಾಗಿ ಮಾಡಿಸಿದ್ದು. ಕೆಲವೊಂದು ಸಲ ಸರ್ವಿಸ್ ಮಾಡಿಸಿದಾಗ ಆಯಿಲ್ ಲೀಕ್ ಆಗೋದು ಕಾಮನ್ ಅಂತೆ ಅವ್ರು ಹೇಳಿದ್ರು. ಸೊ ಎಲ್ಲ ರೆಡಿ ಮಾಡಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಲೇಟ್ ಆಯಿತು. ಬಟ್ ಈ ಥರ ಆಯ್ತಲ್ಲ ಅಂತ ವಾಪಸ್ ಹೋಗ್ಬೋದಿತ್ತು. ಬಟ್ ನಾವು ಆ ಥರ ಮಾಡಲ್ಲ. ನಾವೇನಾದರೂ ಅಂದ್ಕೊಂಡ್ರೆ ಅದು ನಾವು ಮಾಡೇ ಮಾಡ್ತೀವಿ. ಹಾಗಾಗಿ ರೆಡಿ ಮಾಡಿಸ್ಕೊಂಡು ನಾವು ಅರೌಂಡ್ 7:30ಗೆ ಚಿಕ್ಕಮಂಗ್ಳೂರಿಗೆ ನಾವು ಫೈನಲಿ ರೀಚ್ ಆದ್ವಿ. ಆ ಬೋರ್ಡ್ ನೋಡ್ತಿದ್ದಂಗೆ ನನಗೆ ಫುಲ್ ಸಮಾಧಾನ ಆಯಿತು. ಓಕೆ, ಫೈನಲಿ ನಾವು ರೀಚ್ ಆದ್ವಿ ಅಂತ. ರೀಚ್ ಆದಮೇಲೆ ನಾವು ಹೋಟೆಲ್ ಅವ್ರಿಗೆ ಕಾಲ್ ಮಾಡಿ ಈ ಥರ ಪ್ರಾಬ್ಲಮ್ ಆಗಿದೆ, ಸೊ ನಾವು ಬರೋದು ಚೆಕ್-ಇನ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ವಿ. ಬಿಕಾಸ್ ವಿ ಹ್ಯಾವ್ ಟು ಇನ್ಫಾರ್ಮ್ ದೆಮ್ ಅಲ್ವಾ, ಹೆಂಗೋ ಸುಮ್ಮನೆ ಹೋಗ್ಬಿಡೋಕ್ಕಾಗಲ್ಲ. ಸೊ 7:30 ಕರೆಕ್ಟಾಗಿ ನಾವು ರೀಚ್ ಆದ್ವಿ. ಹುಷಾರು, ಇದು ಮಾಡಿ ಇದು ಮಾಡಿ.
ಚೆನ್ನಾಗಿದೆ ರೂಮು. ನೆಕ್ಸ್ಟ್ ಟೈಮ್ ಬಂದಾಗ ಯಾರಾದರೂ ಚಿಕ್ಕಮಂಗ್ಳೂರು ಬಂದರೆ ಇಲ್ಲಿ ಮಾಡ್ಕೊಳ್ಳಿ ಆರಾಮಾಗಿ. ನಾನಂತೂ ಇನ್ನು ಪ್ಯಾಂಟ್ ಹಾಕೊಂಡು ಹಂಗೆ ಓಡಾಡ್ತಾ ಇದ್ದೀನಿ. ನಾನು ನೋಡಿ ಇಲ್ಲಿ ಇದೇ ವಿಷಯ ಇಲ್ಲ. ಯಪ್ಪ ಯಾವ ರೇಂಜಿಗೆ ಸೆಕೆ ಆಯ್ತು ಅಂದರೆ ನನಗೆ ಇವತ್ತು. ಇವಾಗ ಟಿವಿ ಹಾಕೊಂಡು ಊಟ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಬಂದು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಪ್ಲೇಸಸ್ ವಿಸಿಟ್ ಮಾಡಕ್ಕೆ. ಯಾಕೆಂದ್ರೆ ಯಾರು ಮಿಸ್ ಮಾಡಿದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇವತ್ತು ಏನೇನು ಪ್ರಾಬ್ಲಮ್ ಆಯ್ತು ಅಂದರೆ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗೋಯ್ತು. ಏನೇನು ಆಗೋಯ್ತು ಎಲ್ಲ ಫುಲ್ ಮೂಡ್ ಆಫ್ ಆಗಿ ಏನು ವೀಡಿಯೋನೇ ಶೂಟ್ ಮಾಡೋಕ್ಕಾಗಲಿಲ್ಲ. ಬೇಡ ಬಿಡು ಆಗ್ತಾಯಿಲ್ಲ ಸುಮ್ಮನೆ ಅಂತ ಅನಿಸ್ತಿತ್ತು. ಇಟ್ಸ್ ಓಕೆ. ಅಂತೂ ಇಂತೂ ಫೈನಲಿ ರೀಚ್ ಆಗಿದ್ದೀವಿ. ನೀನು ಕಾಣಿಸ್ತಾ ಇದ್ದೆ. ಮುರಿದಾಕೆ ಇಮೋಷನಲ್ ಡ್ಯಾಮೇಜ್. ಬೈಕ್ ಅಂತೂ ಇದೇ ಫಸ್ಟ್ ಟೈಮ್ ಬೈಕ್ ಅಂದರೆ ಬೈಕ್ದೇನು ಪ್ರಾಬ್ಲಮ್ ಇಲ್ಲ, ಸರ್ವಿಸ್ ಸೆಂಟರ್ ಪ್ರಾಬ್ಲಮ್. ಅದು ಸರ್ವಿಸ್ ಅವ್ರದ್ದು ಪ್ರಾಬ್ಲಮ್ಮು. ಕರೆಕ್ಟಾಗಿ ಸರ್ವಿಸ್ ಮಾಡ್ಕೊಟ್ಟಿರ್ಲಿಲ್ಲ. ಮತ್ತೆ ಹೇರು ಯಾವ ಬಂಕಲ್ಲೂ ಏರ್ ತಗೋತಾನೆ ಇಲ್ಲ. ಏರ್ ಓಡಿಸಿದ್ರೆ ಎರಡು ಪೆಟ್ರೋಲ್ ಬಂಕಲ್ಲೂ ಇಬ್ರು ಲೇಡಿನೂ ಕರೆಕ್ಟಾಗಿ ಏರ್ ತಗೋತಿಲ್ಲ ಅಂದರು. ಅದು ಬೇರೆ ಒಂದು ಟೆನ್ಷನ್. ಇರೋ ಏರೆಲ್ಲ ಖಾಲಿ ಆಗಿಬಿಟ್ಟಿತ್ತು. ನಮ್ದು ಬೇರೆ ಏರ್ ಹೊಡ್ಕೊಳ್ಳೋದು ಬೇರೆ ಬೆಳಿಗ್ಗೆ ಮನೇಲಿ ಸಿಗ್ಲಿಲ್ಲ. ಅದು ನಾವು ಅರ್ಜೆಂಟಲ್ಲಿ ಬೇರೆ ಪ್ಲಾನ್ ಮಾಡಿದ್ದು ಟ್ರಿಪ್ನ. ಹೆಂಗೆ ಅಂದ್ರೆ ವಿತಿನ್ 2 hours ಅಲ್ಲಿ ಮತ್ತೆ ಅಗೇನ್ ಲಾಸ್ಟ್ ಟ್ರಿಪ್ ಏನು ಪ್ಲಾನ್ ಮಾಡಿದ್ವಿ ವಿತಿನ್ 2-3 hours ಸೇಮ್. ಏನು ಪ್ಯಾಕಿಂಗ್ ಮಾಡ್ಕೊಳ್ಳಿಲ್ಲ, ಏನು ಇಲ್ಲ. ಸುಮ್ಮನೆ ಫೋನ್ ಮಾಡಿದ ತಕ್ಷಣ ಬಂದು ಪ್ಯಾಕ್ ಮಾಡಿಕೊಂಡು 1 hour ಟಕ್ ಅಂತ ರೆಡಿಯಾಗಿ ಹೊರಟ್ವಿ ಟಿಫನ್ ಮಾಡಿಕೊಂಡು. ಬಟ್ ಪ್ರಾಬ್ಲಮ್ ಏನಾಯಿತು ಅಂತ ಅಂದರೆ ಆಯಿಲ್ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಎಲ್ಲ ವೀಡಿಯೋಸ್ನು ಅಟ್ಯಾಚ್ ಮಾಡ್ತೀವಿ. ಅಷ್ಟು ಡೀಟೇಲಾಗಿ ಮಾಡೋಕ್ಕೆ ಹೋಗಲಿಲ್ಲ. ಮೈಂಡ್ ಫುಲ್ ಡಿಸ್ಟರ್ಬ್ ಆಗಿತ್ತು. ಊಟ ಮಾಡ್ತಾ ಇದ್ದೀವಿ, ಏನು ಟೆನ್ಷನಿಗೆ ಊಟ ಸೇರ್ತಾ ಇಲ್ಲ, ಹೆಂಗೆಂಗೋ ಆಗೋಯ್ತು. ಬಟ್ ಎನಿವೇಸ್ ಫೈನಲಿ ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ಇವಾಗ ಚಿಕ್ಕಮಂಗ್ಳೂರು ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ಪ್ಲೇಸಸ್ ವರ್ತಿದೆ, ಯಾವ್ದಾವ್ದು ಪ್ಲೇಸಸ್ ವರ್ತಿಲ್ಲ ಅನ್ನೋದನ್ನ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ಒಳ್ಳೆ ಚಪಾತಿ ಆರ್ಡ್ರ್ ಮಾಡಿದ್ದೀನಿ. ತಿನ್ನೋದ್ರಲ್ಲಿ ಮಾತ್ರ ಎಲ್ಲ ನಾನೇ ಆರ್ಡ್ರ್ ಮಾಡೋದು. ಚಪಾತಿ, ಚಿಕನ್ ಚಾಪ್ಸ್ ಏನು ಪೀಸ್ ಒಳಗಡೆ ಇರುತ್ತೆ. ಇವಳು ಬರೀ ತಿಂತಾ ಇರೋದೆ. ತಾಜಾ ಥಮ್ಸ್ ಅಪ್ ಬಿರಿಯಾನಿ.